ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ನರವಾಹನ ದತ್ತ ಜನನ ಲಂಬಕ. ಶಿವ ಮಾಧವರ ಕಥೆ. ರತ್ನಪುರ ಎಂಬ ನಗರದಲ್ಲಿ ಶಿವ ಮಾಧವ ಎಂಬ ಇಬ್ಬರು ಧೂರ್ತರಿದ್ದರು. ಅವರು ಇತರ ಧೂರ್ತರೊಡನೆ ಸೇರಿಕೊಂಡು ಮಾಯಾಮೋಸಗಳಿಂದ ಆ ಊರಿನ ಹಣವಂತರನ್ನೆಲ್ಲ ಸುಲಿಗೆ ಮಾಡಿ ಈ ಊರನ್ನು ಲೂಟಿ ಹೊಡೆದಾಯಿತು. ಇನ್ನು ಉಜ್ಜಯಿನಿಗೆ ಹೋಗೋಣ, ಅಲ್ಲಿ ರಾಜಪುರೋಹಿತನಾಗಿರುವ ಶಂಕರಸ್ವಾಮಿಯು ತುಂಬ ಹಣವಂತನೆಂದು ಹೇಳುತ್ತಾರೆ. ಅವನಿಂದ ಹಣವನ್ನು ಕಸಿದುಕೊಂಡರೆ ಮಾಲವ ಸ್ತ್ರೀಯರ ವಿಲಾಸಗಳನ್ನು ರುಚಿ ನೋಡಬಹುದು. ಅವನಿಗೆ ಸುಂದರಿಯಾದ ಒಬ್ಬ ಮಗಳಿದ್ದಾಳಂತೆ, ಸಂದರ್ಭ ಬಿದ್ದರೆ ಅವಳನ್ನೂ ಸಂಪಾದಿಸಿಕೊಳ್ಳಬಹುದು ಎಂದು ಯೋಚಿಸಿ ಆ ಊರನ್ನು ಬಿಟ್ಟು ಹೊರಟರು. ಮಾಧವನು ಒಬ್ಬ ರಾಜಪುತ್ರನ ವೇಷವನ್ನು ತಳೆದು ಸಪರಿವಾರನಾಗಿ ಉಜ್ಜಯಿನಿಯ ಊರ ಹೊರಗೆ ವಾಸಿಸುತ್ತಿದ್ದನು. ಶಿವನು ತಪಸ್ವಿಯ ವೇಷ ಹಾಕಿಕೊಂಡು ಸಿಪ್ರಾ ತೀರದಲ್ಲಿರುವ ಒಂದು ಮಠದಲ್ಲಿ ವಾಸಿಸುತ್ತಿದ್ದನು. ಅವನ ಹತ್ತಿರ ಎಲ್ಲರೂ ಕಾಣುವಂತೆ ಮೃತ್ತಿಕೆ, ಭಿಕ್ಷಾಪಾತ್ರೆ, ಕೃಷ್ಣಾಜಿನ ಮುಂತಾದವುಗಳು ಇದ್ದವು. ಅವನು ನಿತ್ಯವೂ ಬೆಳಗ್ಗೆ ಮೃತ್ತಿಕಾ ಶೌಚದಿಂದ ಸ್ನಾನ ಮಾಡಿ ಸೂರ್ಯೋಪಾಸನೆ ಮಾಡಿ ಪವಿತ್ರವಿಟ್ಟುಕೊಂಡು ದರ್ಭಾಸನದಲ್ಲಿ ಕುಳಿತು ಹೂಪತ್ರೆಗಳಿಂದ ಶಿವಪೂಜೆ ಮಾಡುತ್ತಿದ್ದನು. ಆಮೇಲೆ ಜಪ ನಡೆಯುತ್ತಿತ್ತು. ಮಧ್ಯಾಹ್ನ ಮೌನ ಧರಿಸಿ 3 ಬ್ರಾಹ್ಮಣರ ಮನೆಗಳಿಂದ ಭಿಕ್ಷಾನ್ನವನ್ನು ಎತ್ತಿಕೊಂಡು ಬಂದು ಒಂದು ಭಾಗವನ್ನು ವಾಯಸಬಲಿ ಹಾಕಿ ಒಂದು ಭಾಗವನ್ನು ಅಭ್ಯಾಗತರಿಗೆ ಕೊಟ್ಟು ಮಿಕ್ಕದ್ದನ್ನು ತಾನು ತಿನ್ನುತ್ತಿದ್ದನು. ಮತ್ತೆ ಜಪತಪಗಳು ಆರಂಭವಾಗುತ್ತಿದ್ದವು. ಇದರಿಂದ ಊರಿನ ಜನರ ಗಮನವು ಅವನ ಮೇಲೆ ಬಿದ್ದು, ಆಹಾ, ಏನು ತಪಸ್ವಿಗಳು, ಎಷ್ಟು ಉಪಶಾಂತರು ಎಂದು ಎಲ್ಲರೂ ಅವನಲ್ಲಿ ಭಕ್ತಿ ತೋರಿಸುವಂತಾಯಿತು. ಈ ಮಧ್ಯೆ ಮಾಧವನು ಸಿಪ್ರಾ ನದಿಯಲ್ಲಿ ಸ್ನಾನಕ್ಕೆಂದು ಬಂದು ದೇವರ ಮುಂದೆ ಜಪ ಮಾಡುತ್ತಿದ್ದ ಶಿವನಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಹತ್ತಿರದಲ್ಲಿದ್ದ ಜನರಿಗೆ, ಇಂಥ ತಪಸ್ವಿಗಳು ಮತ್ತೊಬ್ಬರಿಲ್ಲ, ತೀರ್ಥಯಾತ್ರೆ ಮಾಡುತ್ತಾ ಎಷ್ಟೋ ಸಾರಿ ನೋಡಿದ್ದೇನೆ ಎಂದು ಹೇಳಿದನು. ಶಿವನು ಅವನನ್ನು ನೋಡಿದರೂ ಎತ್ತಿದ ಕತ್ತನ್ನು ತಗ್ಗಿಸಲಿಲ್ಲ. ಕುಳಿತಂತೆ ಕುಳಿತಿದ್ದನು. ಮಾಧವನು ಹೊರಟು ಹೋದನು. ರಾತ್ರಿ ಇಬ್ಬರೂ ಸೇರಿ ಒಟ್ಟಿಗೆ ತಿಂದು ಕುಡಿದು ಮುಂದಿನ ಕೆಲಸವನ್ನು ಯೋಚಿಸಿಕೊಂಡರು. ಶಿವನು ಬೆಳಗಿನ ಜಾವದಲ್ಲಿ ಮಠಕ್ಕೆ ಬಂದು ಬಿಟ್ಟನು. ಮಾಧವನು ಬೆಳಗ್ಗೆ ಒಬ್ಬ ದೂತನನ್ನು ಕರೆದು ಈ ಧೋತ್ರಗಳ ಜೊತೆಯನ್ನು ರಾಜಪುರೋಹಿತನಾದ ಶಂಕರಸ್ವಾಮಿಗೆ ಒಪ್ಪಿಸಿ, ಮಾಧವನೆಂಬ ರಾಜಪುತ್ರನು ದಾಯಾದಿಗಳಿಂದ ಪರಾಜಿತನಾಗಿ ತಂದೆಯ ಅಪಾರವಾದ ಆಸ್ತಿಯನ್ನು ತೆಗೆದುಕೊಂಡು ದಕ್ಷಿಣಾಪಥದಿಂದ ಬಂದಿದ್ದಾನೆ. ಅವನು ನಿಮ್ಮ ರಾಜನಲ್ಲಿ ಸೇವೆ ಮಾಡಿಕೊಂಡಿರಬೇಕೆಂದಿದ್ದಾನೆ. ಆದ್ದರಿಂದ ತಮ್ಮನ್ನು ದರ್ಶನ ಮಾಡಬೇಕೆಂದಿದ್ದಾನೆ ಎಂದು ವಿನಯದಿಂದ ಹೇಳು ಎಂದು ಹೇಳಿ ಕಳುಹಿಸಿದನು. ಅವನು ಹಾಗೆಯೇ ಮಾಡಿದನು. ಪುರೋಹಿತನು ತನಗೆ ಬಂದ ಉಪಾಯನವನ್ನು ನೋಡಿ ಅವನ ಮಾತನ್ನು ನಂಬಿದನು. ಆಶಾಪರರನ್ನು ಆಕರ್ಷಿಸಿಕೊಳ್ಳುವುದಕ್ಕೆ ದಾನವೊಂದೇ ಔಷಧ. ಮರುದಿನ ಮಾಧವನು ತಾನು ರಾಜಪುತ್ರನ ವೇಷ ಹಾಕಿಕೊಂಡು ತನ್ನ ಅನುಚರರಿಗೆ ಆಶ್ರಿತರಾದ ರಾಜಪುತ್ರರ ವೇಷ ಹಾಕಿ ರಾಜಲಾಂಛನಗಳನ್ನು ಹಿಡಿದುಕೊಂಡು ಪುರೋಹಿತನ ಮನೆಗೆ ಹೋದನು. ಅವನು ಎದ್ದು ಬಂದು ಅವನನ್ನು ಗೌರವಿಸಲು ಮಾಧವನು ಅವನೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದು ತನ್ನ ವಾಸಸ್ಥಾನಕ್ಕೆ ಬಂದನು. ಮರುದಿನವೂ ಜೋಡಿ ಧೋತ್ರವನ್ನು ಬಹುಮಾನವಾಗಿ ಕಳುಹಿಸಿ ಅವನನ್ನು ಕಂಡು, ರಾಜನಲ್ಲಿ ನನ್ನ ಸೇವೆ ಸಲ್ಲಿಸಬೇಕೆಂದಿದ್ದೇನೆ, ಅದಕ್ಕೇ ನಿನ್ನನ್ನು ಆಶ್ರಯಿಸಿರುವುದು, ಹಣಕ್ಕೇನು ನನಗೆ ಕಡಿಮೆ ಇಲ್ಲ ಎಂದು ತಿಳಿಸಿದನು. ಪುರೋಹಿತನು ಆ ಮಾತನ್ನು ಕೇಳಿ ಹಣದ ಆಸೆಯಿಂದ ರಾಜನಲ್ಲಿ ಈ ಮಾತನ್ನು ತಿಳಿಸಿದನು. ರಾಜನೂ ಸಮ್ಮತಿಸಿದನು. ಮಧ್ಯಾಹ್ನದ ಮೇಲೆ ಪುರೋಹಿತನು ಸಪರಿವಾರನಾದ ಮಾಧವನನ್ನು ಕರೆದುಕೊಂಡು ಹೋಗಿ ಗೌರವದಿಂದ ರಾಜನಿಗೆ ಪರಿಚಯ ಮಾಡಿಕೊಟ್ಟನು. ರಾಜನೂ ಅವನ ವೇಷವನ್ನು ನೋಡಿ ಮರಳಾಗಿ ಆದರ ಮಾಡಿ ತನ್ನ ಹತ್ತಿರ ಒಂದು ವೃತ್ತಿಯನ್ನು ಕಲ್ಪಿಸಿಕೊಟ್ಟನು. ಅಲ್ಲಿಂದ ಮುಂದೆ ಅವನಿಗೆ ಹಗಲು ರಾಜನಲ್ಲಿ ಕೆಲಸ, ರಾತ್ರಿ ಶಿವನೊಡನೆ ಆಲೋಚನೆ. ಕ್ರಮವಾಗಿ ಪುರೋಹಿತನು ಹಣದ ಆಸೆಯಿಂದ ಮಾಧವನನ್ನು ತನ್ನ ಮನೆಯಲ್ಲಿಯೇ ನಿಲ್ಲಿಸಿಕೊಂಡನು. ಮರವು ತನ್ನ ಬುಡದಲ್ಲಿ ಹೆಗ್ಗಣಕ್ಕೆ ಆಸರೆ ಕೊಟ್ಟಂತಾಯಿತು. ಮಾಧವನು ಕೃತ್ರಿಮವಾದ ರತ್ನಾಭರಣಗಳನ್ನು ತುಂಬಿದ್ದ ತನ್ನ ಪೆಟ್ಟಿಗೆಯೊಂದನ್ನು ತಂದು ಅದನ್ನು ಪುರೋಹಿತನ ಕೋಣೆಯಲ್ಲಿ ಸುರಕ್ಷಿತವಾಗಿರಲೆಂದು ಇರಿಸಿದನು. ಏನಾದರೂ ನೆಪ ಮಾಡಿಕೊಂಡು ಅವನು ಅದರ ಬಾಗಿಲನ್ನು ತೆಗೆದಾಗಲೆಲ್ಲ ಅದನ್ನು ನೋಡಿ ಪುರೋಹಿತನು ಹಸುರು ಹುಲ್ಲು ಕಂಡ ದನದಂತೆ ಬಾಯಿ ಬಾಯಿ ಬಿಡುತ್ತಿದ್ದನು.
ಚೆನ್ನಾಗಿ ನಂಬಿಕೆ ಹುಟ್ಟಿದ ಮೇಲೆ ಮಾಧವನು ಕ್ರಮಕ್ರಮವಾಗಿ ಅನ್ನ ನೀರನ್ನು ಕಡಿಮೆ ಮಾಡಿಕೊಂಡು ಬಡವಾಗಿ ರೋಗಿಯಂತೆ ಹಾಸಿಗೆ ಹಿಡಿದನು. ಆಮೇಲೆ ಒಂದು ದಿನ ಪುರೋಹಿತನನ್ನು ಕರೆದು, ನನ್ನ ದೇಹಸ್ಥಿತಿ ವಿಷಮಿಸಿದೆ, ಆದ್ದರಿಂದ ಯಾರಾದರೂ ಒಬ್ಬ ಬ್ರಾಹ್ಮಣನನ್ನು ಕರೆತಂದರೆ ಅವನಿಗೆ ನನ್ನ ಸರ್ವಸ್ವವನ್ನೂ ದಾನ ಮಾಡಿ ಬಿಡಬೇಕೆಂದಿದ್ದೇನೆ. ಆದ್ದರಿಂದ ಇಹಪರಗಳಲ್ಲಿ ಸದ್ಗತಿಯುಂಟಾಗಲಿ. ಈ ಚಂಚಲವಾದ ಜೀವಿತದಲ್ಲಿ ಹಣದಿಂದ ಆಗಬೇಕಾದದ್ದೇನು ಎಂದು ಅವನ ಪಾದಗಳಿಗೆ ನಮಸ್ಕಾರ ಮಾಡಿದನು. ಯಾವ ಯಾವ ಬ್ರಾಹ್ಮಣನನ್ನು ಕರೆತಂದರೂ ಇವರಿಗಿಂತಲೂ ಉತ್ತಮನಾದ ಬ್ರಾಹ್ಮಣನಿಲ್ಲವೇ ಎಂದು ಕೇಳುತ್ತಿದ್ದನು. ಅದನ್ನು ನೋಡಿ ಅವನ ಹತ್ತಿರವಿದ್ದ ಧೂರ್ತನೊಬ್ಬನು, ಸಾಧಾರಣನಾದ ಬ್ರಾಹ್ಮಣನು ಇವನಿಗೆ ಒಪ್ಪಿಗೆಯಾಗುವುದಿಲ್ಲ, ಸಿಪ್ರಾ ತೀರದಲ್ಲಿರುವ ಶಿವ ತಪಸ್ವಿಗಳನ್ನು ಕರೆತಂದರೆ ಒಪ್ಪಬಹುದು ಎಂದನು. ಮಾಧವನು, ಆಗಬಹುದು, ಅವರಂಥವರು ಮತ್ತೊಬ್ಬರಿಲ್ಲ ಎಂದನು. ಪುರೋಹಿತನು ಕಣ್ಣು ಮುಚ್ಚಿಕೊಂಡು ಜಪ ಮಾಡುತ್ತಿದ್ದ ಶಿವನಲ್ಲಿಗೆ ಹೋಗಿ ನಮಸ್ಕರಿಸಿ ವಿನಯದಿಂದ, ಸ್ವಾಮೀ, ತಾವು ಕೋಪಿಸಿಕೊಳ್ಳದಿದ್ದರೆ ಒಂದು ಮಾತು ಅರಿಕೆ ಮಾಡಿಕೊಳ್ಳುತ್ತೇನೆ ಎಂದನು. ಅದಕ್ಕೆ ಅವನು ಮಾತನಾಡದೆ ತುಟಿಯಲ್ಲಾಡಿಸಿದನು. ಅದೇ ಅನುಜ್ಞೆ ಎಂದು ತಿಳಿದು ಪುರೋಹಿತನು, ದಕ್ಷಿಣ ದೇಶದಿಂದ ಮಾಧವನೆಂಬ ಧನಿಕನಾದ ರಾಜಪುತ್ರನೊಬ್ಬನು ಇಲ್ಲಿಗೆ ಬಂದಿದ್ದಾನೆ. ಅವನಿಗೆ ದೇಹಾಲಸ್ಯವಾಗಿ ತನ್ನ ಸರ್ವಸ್ವವನ್ನೂ ದಾನ ಮಾಡಿಬಿಡಬೇಕೆಂದಿದ್ದಾನೆ. ನೀವು ಒಪ್ಪುವುದಾದರೆ ನಿಮಗೆ ಅವನ ಹತ್ತಿರವಿರುವ ಅಮೂಲ್ಯವಾದ ರತ್ನಾಭರಣಗಳೆಲ್ಲವನ್ನೂ ದಾನ ಕೊಡುತ್ತಾನೆ ಎಂದನು. ಅವನು ಕ್ರಮಕ್ರಮವಾಗಿ ಮೌನವನ್ನು ಬಿಟ್ಟು, ಅಯ್ಯ ಬ್ರಾಹ್ಮಣರೇ, ಭಿಕ್ಷದಿಂದ ಜೀವಿಸುವ ಬ್ರಹ್ಮಚಾರಿಯಾದ ನನಗೆ ಅದರಿಂದೇನು ಪ್ರಯೋಜನ ಎಂದು ಕೇಳಿದನು. ಪುರೋಹಿತನು, ಇದೇಕೆ ಹೀಗೆನ್ನುತ್ತೀರಿ? ಮದುವೆ ಮಾಡಿಕೊಂಡು ದೇವತೆಗಳು, ಪಿತೃಗಳು, ಅತಿಥಿಗಳು ಇವರ ಕರ್ಮದಲ್ಲಿ ನಿರತನಾಗಿದ್ದರೆ ಗೃಹಸ್ಥನು ಮೋಕ್ಷ ಪಡೆಯಬಹುದು. ಗೃಹಸ್ಥಾಶ್ರಮವೇ ಎಲ್ಲ ಆಶ್ರಮಗಳಲ್ಲಿಯೂ ಶ್ರೇಷ್ಠ ಎಂದನು. ಶಿವನು, ನನಗೆ ಮದುವೆಯಾಗುವುದು ಹೇಗೆ? ನಾನು ಯಾರೆಂದರೆ ಅವರಲ್ಲಿ ಕುಲಗೋತ್ರ ವಿವೇಚನೆ ಇಲ್ಲದೆ ಮದುವೆಯಾಗಲಾರೆ ಎಂದನು. ಅದನ್ನು ಕೇಳಿ ಹಣವೆಲ್ಲ ತನ್ನ ವಶವಾಗುವುದೆಂದುಕೊಂಡ ಆ ಲುಬ್ಧ ಪುರೋಹಿತನು, ಹಾಗಾದರೆ ನನಗೆ ವಿನಯಸ್ವಾಮಿನಿ ಎಂಬ ರೂಪವತಿಯಾದ ಒಬ್ಬ ಮಗಳಿದ್ದಾಳೆ, ಅವಳನ್ನು ನಿಮಗೆ ಮದುವೆ ಮಾಡಿಕೊಡುತ್ತೇನೆ. ಮಾಧವನಿಂದ ದಾನ ತೆಗೆದುಕೊಳ್ಳಿ, ಅದರ ಯೋಗಕ್ಷೇಮ ನನಗಿರಲಿ ಎಂದನು. ಶಿವನು, ಇದು ನಿಮ್ಮ ಸಂಕಲ್ಪವಾಗಿ ಹಠ ಹಿಡಿದರೆ ನಿಮ್ಮ ಮಾತಿನಂತೆ ನಡೆಯುತ್ತೇನೆ. ಆದರೆ ಚಿನ್ನರನ್ನಗಳನ್ನು ನಾನು ಅರಿಯೆ, ನಾನು ತಾಪಸ, ನಿಮ್ಮ ಮಾತಿನಂತೆ ನಡೆಯುತ್ತೇನೆ. ನಿಮಗೆ ಹೇಗೆ ಬೇಕಾದರೆ ಹಾಗೆ ನಡೆಸಿಕೊಳ್ಳಿ ಎಂದನು. ಅದಕ್ಕೆ ಒಪ್ಪಿ ಪುರೋಹಿತನು ಶಿವನನ್ನು ಮನೆಗೆ ಕರೆತಂದು ಅವನಿಗೆ ಎಷ್ಟೋ ಕಷ್ಟದಿಂದ ಸಾಕಿದ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟನು. ಮದುವೆಯಾದ ಮಾರನೆಯ ದಿನ ಅವನನ್ನು ಮಾಧವನ ಹತ್ತಿರಕ್ಕೆ ಕರೆತರಲು ಅವನು ಶಿವನಿಗೆ ನಮಸ್ಕರಿಸಿ ಕೋಶದಲ್ಲಿರಿಸಿದ್ದ ಆಭರಣಗಳನ್ನೆಲ್ಲ ವಿಧಿಪೂರ್ವಕವಾಗಿ ದಾನ ಮಾಡಿದನು. ಶಿವನು, ಅವೆಲ್ಲವನ್ನೂ ಇವುಗಳ ವಿಷಯ ನನಗೇನೂ ತಿಳಿಯದು, ನೀವೇ ಇಟ್ಟುಕೊಳ್ಳಿ ಎಂದು ಪುರೋಹಿತನಿಗೆ ಒಪ್ಪಿಸಿದನು. ಅದರ ಯೋಗಕ್ಷೇಮ ನನಗಿರಲಿ ಎಂದು ನಾನು ಮೊದಲೇ ಹೇಳಿದ್ದನಲ್ಲ ಎಂದು ಪುರೋಹಿತನು ತನ್ನ ಕೋಶಕ್ಕೆ ಸೇರಿಸಿದನು. ಆಮೇಲೆ ಮಾಧವನು ಮೊದಲಿನಂತೆ ಊಟ ಮಾಡುತ್ತಾ ಗುಣ ಹೊಂದುತ್ತಾ ಬಂದನು. ಅದು ಮಹಾದಾನದ ಫಲವೆಂದು ಹೇಳಿದನು. ನಿಮ್ಮ ಪ್ರಭಾವದಿಂದ ನನ್ನ ದೇಹ ಉಳಿಯಿತು ಎಂದು ಶ್ಲಾಘಿಸಿ ಶಿವನೊಡನೆ ಪ್ರಕಾಶವಾಗಿಯೇ ಸ್ನೇಹ ಬೆಳೆಸಿದನು. ಸ್ವಲ್ಪ ಕಾಲ ಕಳೆದ ಮೇಲೆ ಶಿವನು ಪುರೋಹಿತನನ್ನು ಕುರಿತು, ಹೀಗೇ ಎಷ್ಟು ದಿನ ನಿಮ್ಮ ಮನೆಯಲ್ಲಿ ಊಟ ಮಾಡಿಕೊಂಡಿರಲಿ? ನನಗೆ ದಾನ ಬಂದ ಒಡವೆಗಳನ್ನೆಲ್ಲ ನೀವೇ ಏಕೆ ಕೊಂಡುಕೊಂಡು ಅದರ ಹಣವನ್ನು ನನಗೆ ಕೊಟ್ಟು ಬಿಡಬಾರದು ಎಂದು ಕೇಳಿದನು. ಅದಕ್ಕೆ ಪುರೋಹಿತನು ಒಪ್ಪಲು ಶಿವನು ಕ್ರಮವಾಗಿ ಕಾಗದ ಪತ್ರಗಳನ್ನು ಮಾಡಿಕೊಂಡು ಯಥೇಚ್ಛವಾದ ಹಣ ಪಡೆದು ಬೇರೆ ಸಂಸಾರ ಹೂಡಿದನು. ಮಾಧವನೂ ಅವನನ್ನು ಸೇರಿಕೊಂಡು ಪುರೋಹಿತನಿಂದ ಸಂಪಾದಿಸಿದ ಹಣವನ್ನು ವೆಚ್ಚ ಮಾಡುತ್ತಾ ಸುಖವಾಗಿ ಕಾಲ ಕಳೆಯುತ್ತಿದ್ದರು. ಸ್ವಲ್ಪ ದಿನದ ಮೇಲೆ ಪುರೋಹಿತನಿಗೆ ಹಣ ಬೇಕಾಗಲು ಆ ಆಭರಣಗಳಲ್ಲಿ ಒಂದನ್ನು ಅಂಗಡಿಗೆ ಮಾರುವುದಕ್ಕೆ ತೆಗೆದುಕೊಂಡು ಹೋದನು. ವರ್ತಕರು ಅದನ್ನು ನೋಡಿ ಕೃತ್ರಿಮವೆಂದರು. ಇತರ ಆಭರಣಗಳನ್ನೂ ನೋಡಿ, ಇವೆಲ್ಲ ಬಣ್ಣ ಬಣ್ಣದ ಗಾಜಿನವು, ಇವುಗಳಲ್ಲಿ ರತ್ನವೂ ಇಲ್ಲ, ಚಿನ್ನವೂ ಇಲ್ಲ ಎಂದರು. ಪುರೋಹಿತನಿಗೆ ಸಿಡಿಲು ಬಡಿದಂತಾಯಿತು. ಆಗ ಶಿವನ ಹತ್ತಿರ ಹೋಗಿ ಅವನು, ನಿನ್ನ ಒಡವೆಗಳನ್ನು ನೀನು ತೆಗೆದುಕೊಂಡು ನನ್ನ ಹಣವನ್ನು ನನಗೆ ಹಿಂದಕ್ಕೆ ಕೊಡು ಎಂದು ಕೇಳಿದನು. ಅವನು, ಹಣವು ಇನ್ನೂ ಕೈಯಲ್ಲಿದೆಯೇ, ಎಲ್ಲವನ್ನೂ ಬಳಸಿಕೊಂಡು ತಿಂದು ಬಿಟ್ಟಾಯಿತು ಎಂದು ಬಿಟ್ಟನು.
ಪುರೋಹಿತನು ಜಗಳವಾಡಿ ಅವನನ್ನೂ ಮಾಧವನನ್ನೂ ರಾಜನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿ ದೂರಿಟ್ಟನು. ಶಿವನು, ಮಹಾರಾಜ, ನಾನು ಬಾಲ್ಯದಿಂದಲೂ ತಪಸ್ಸಿನಲ್ಲಿದ್ದವನು. ಈತನೇ ನನ್ನನ್ನು ಬಲವಂತ ಮಾಡಿ ಅವುಗಳನ್ನು ದಾನವಾಗಿ ಕೊಡಿಸಿದನು. ರತ್ನಾದಿಗಳ ವಿಚಾರ ನನಗೆ ತಿಳಿಯದು. ಆ ವಿಚಾರವನ್ನೆಲ್ಲ ನೀವೇ ನೋಡಿಕೊಳ್ಳಬೇಕು ಎಂದು ಆಗಲೇ ಹೇಳಿದೆ. ಆಗಲಿ ಎಂದು ಆತ ಒಪ್ಪಿಕೊಂಡ. ನಾನು ದಾನ ತೆಗೆದುಕೊಂಡು ಅವನ ಕೈಯಲ್ಲಿಯೇ ಎಲ್ಲವನ್ನೂ ಕೊಟ್ಟುಬಿಟ್ಟೆ. ಆಮೇಲೆ ಆತನೇ ತನಗೆ ತೋರಿದಷ್ಟು ಹಣವನ್ನು ಅವಕ್ಕೆ ಕ್ರಯವಾಗಿ ಕೊಟ್ಟ. ಈ ಬಗ್ಗೆ ನಮ್ಮಲ್ಲಿ ಹಸ್ತಾಕ್ಷರ ಹಾಕಿದ ಕಾಗದ ಪತ್ರಗಳಿವೆ ಎಂದನು. ಮಾಧವನು, ಇದರಲ್ಲಿ ನನ್ನದೇನೂ ತಪ್ಪಿಲ್ಲ. ನಾನು ಶಿವನಿಂದಾಗಲಿ ಪುರೋಹಿತನಿಂದಾಗಲಿ ಒಂದು ಕಾಸು ತೆಗೆದುಕೊಂಡಿಲ್ಲ. ಯಾರ ಹತ್ತಿರವೋ ನ್ಯಾಸವಾಗಿದ್ದ ಪಿತ್ರಾರ್ಜಿತ ಸ್ವತ್ತನ್ನು ತಂದು ಬ್ರಾಹ್ಮಣನಿಗೆ ದಾನ ಮಾಡಿದೆ. ಅವು ಚಿನ್ನರನ್ನಗಳಲ್ಲದೆ ಹೋದರೆ ನನಗೆ ಗಾಜು ಹಿತ್ತಾಳೆಗಳನ್ನು ದಾನ ಮಾಡಿದ ಫಲವೇ ಬರಲಿ. ಪರಿಶುದ್ಧವಾದ ಹೃದಯದಿಂದ ದಾನ ಮಾಡುವುದರಲ್ಲಿ ನನಗೆ ನಂಬಿಕೆ. ಅದಕ್ಕೆ ತಕ್ಕಂತೆ ಕಂಡ ಹಾಗೆಯೇ ನನ್ನ ಮಹಾವ್ಯಾಧಿಯು ವಾಸಿಯಾಯಿತು ಎಂದನು. ರಾಜನೂ ಮಂತ್ರಿಗಳೂ ನಕ್ಕರು. ಸಭಿಕರು, ಮಾಧವನದಾಗಲಿ ಶಿವನದಾಗಲಿ ಸ್ವಲ್ಪವೂ ತಪ್ಪಿಲ್ಲ ಎಂದರು. ಆಗ ಪುರೋಹಿತನು ಪೆಚ್ಚುಮೊರೆ ಹಾಕಿಕೊಂಡು ಹೊರಟು ಹೋದನು. ಆಮೇಲೆ ಆ ಧೂರ್ತರು ರಾಜನನ್ನು ಸಂತೋಷಗೊಳಿಸಿಕೊಂಡು ಅವನ ಅನುಗ್ರಹದಿಂದ ಬಹುಕಾಲ ಸುಖವಾಗಿದ್ದರು. ಕನಕರೇಖೆಯು ಈ ಕಥೆಯನ್ನು ಹೇಳಿ, ಈ ಬ್ರಾಹ್ಮಣನೂ ಕನಕಪುರಿಯನ್ನು ನೋಡಿದ್ದೇನೆ ಎಂದು ಸುಳ್ಳು ಹೇಳಿ ನನ್ನನ್ನು ಪಡೆಯಬೇಕೆಂದು ಬಂದಿದ್ದಾನೆ. ಇನ್ನು ಮೇಲೆ ನನ್ನ ಮದುವೆಯ ವಿಚಾರದಲ್ಲಿ ಆತುರಪಟ್ಟುಕೊಳ್ಳಬೇಡ. ಕನ್ಯೆಯಾಗಿಯೇ ಇರುತ್ತೇನೆ. ಏನಾಗುವುದೋ ನೋಡೋಣ ಎಂದಳು. ರಾಜನು, ಅಮ್ಮ, ಯೌವನದಲ್ಲಿ ಬಹುಕಾಲ ಮದುವೆಯಿಲ್ಲದೆ ಕನ್ಯೆಯಾಗಿರಬಾರದು. ಹೊಟ್ಟೆ ಕಿಚ್ಚಿನ ಜನರು ಏನಾದರೂ ಇಲ್ಲದ್ದನ್ನು ಆಡಿಕೊಳ್ಳುತ್ತಾರೆ. ಒಳ್ಳೆಯವರಲ್ಲಿಯೇ ಕಳಂಕವನ್ನು ಆರೋಪಿಸುವುದು ಹೆಚ್ಚು ಎಂದು ಈ ಕಥೆಯನ್ನು ಹೇಳಿದನು. ಹರಸ್ವಾಮಿಯ ಕಥೆ. ಕುಸುಮಪುರದಲ್ಲಿ ಹರಸ್ವಾಮಿ ಎಂಬ ತಾಪಸನಿದ್ದನು. ಅವನು ಗಂಗಾ ತೀರದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಭಿಕ್ಷೆಯಿಂದ ಜೀವಿಸುತ್ತಾ ಶ್ರೇಷ್ಠ ತಪಸ್ವಿ ಎಂದು ಜನರ ಗೌರವಕ್ಕೆ ಪಾತ್ರನಾಗಿದ್ದನು. ಒಂದು ಸಾರಿ ಅವನು ಭಿಕ್ಷಕ್ಕೆ ಹೊರಟಿರಲು ಜನರ ಮಧ್ಯದಲ್ಲಿದ್ದ ಒಬ್ಬ ದುಷ್ಟನು, ಈ ಕಪಟ ತಪಸ್ವಿಯು ಊರಿನಲ್ಲಿರುವ ಮಕ್ಕಳನ್ನೆಲ್ಲ ತಿಂದುಬಿಟ್ಟಿದ್ದಾನೆ ಗೊತ್ತೇ ಎಂದನು. ಅವನಂಥವನೇ ಇನ್ನೊಬ್ಬನು, ನಿಜ, ನಾನೂ ಈ ಮಾತನ್ನು ಕೇಳಿದ್ದೇನೆ ಎಂದನು. ಮೂರನೆಯವನು, ಹೌದು ಹೌದು ಎಂದನು. ಶಿಷ್ಟ ನಿಂದೆಯು ದುಷ್ಟರ ಮಾತಿನಿಂದ ಸರಪರಂಪರೆಯಾಗಿ ಬೆಳೆಯುತ್ತದೆ. ಹೀಗೆ ಅದು ಊರಲ್ಲೆಲ್ಲ ಹರಡಲು ಜನರು ತಮ್ಮ ತಮ್ಮ ಮಕ್ಕಳನ್ನು ಮನೆ ಬಿಟ್ಟು ಹೊರಕ್ಕೆ ಕಳುಹಿಸಲಾರದೆ ಹೋದರು. ಆಗ ಬ್ರಾಹ್ಮಣರೆಲ್ಲರೂ ಸೇರಿ ಅವನನ್ನು ಊರು ಬಿಟ್ಟು ಹೊರಡಿಸಬೇಕೆಂದು ನಿಶ್ಚಯಿಸಿದರು. ಆದರೆ ತಮ್ಮನ್ನೇ ಎಲ್ಲಿ ತಿಂದು ಬಿಡುತ್ತಾನೋ ಎಂದು ಹೆದರಿ ಈ ಮಾತನ್ನು ದೂತರ ಕೈಯಲ್ಲಿ ಹೇಳಿ ಕಳುಹಿಸಿದರು. ಅವರು ಹೋಗಿ ದೂರದಲ್ಲಿ ನಿಂತು, ನಮ್ಮ ಮಕ್ಕಳನ್ನೆಲ್ಲ ನೀನು ತಿಂದು ಹಾಕುತ್ತಿರುವುದರಿಂದ ಈಗಲೇ ಈ ಊರು ಬಿಟ್ಟು ಹೊರಟು ಹೋಗಬೇಕು ಎಂದು ತಿಳಿಸಿದರು. ಅವನು ಬ್ರಾಹ್ಮಣರನ್ನು ಕಾಣಬೇಕೆಂದು ಹೋಗಲು ಅವರೆಲ್ಲರೂ ಹೆದರಿ ಮರದ ಮೇಲೆ ಹತ್ತಿ ನಿಂತರು. ಅವನು ಕೆಳಗೇ ನಿಂತು ಒಬ್ಬೊಬ್ಬರನ್ನಾಗಿ ಹೆಸರು ಹಿಡಿದು ಕೂಗಿ, ಇದೇನು ನಿಮ್ಮ ಹುಚ್ಚು? ಒಬ್ಬರ ಮುಖವನ್ನು ಒಬ್ಬರು ಏಕೆ ಹೀಗೆ ನೋಡುತ್ತೀರಿ? ಯಾರ ಯಾರ ಎಷ್ಟೆಷ್ಟು ಮಕ್ಕಳನ್ನು ನಾನು ಎಲ್ಲೆಲ್ಲಿ ತಿಂದಿದ್ದೇನೆ ಎಂದು ಕೇಳಿದನು. ಅವರು ಒಬ್ಬರನ್ನೊಬ್ಬರು ವಿಚಾರ ಮಾಡಿಕೊಂಡರು. ಆದರೆ ಯಾರ ಮಕ್ಕಳೂ ಹೋಗಿರಲಿಲ್ಲ. ಎಲ್ಲವೂ ಬದುಕಿದ್ದವು. ಆ ಊರಿನ ಮಿಕ್ಕ ಜನರನ್ನು ಕೇಳಿಯಾಯಿತು. ಯಾರ ಮಕ್ಕಳೂ ಹೋಗಿರಲಿಲ್ಲ. ಅದನ್ನು ಕೇಳಿ ತಿಳಿದು ಹರಸ್ವಾಮಿಯು ತನ್ನ ಮೇಲಿನ ಆರೋಪಣೆ ತೊಡೆದು ಹೋಯಿತೆಂದು ಆ ಊರನ್ನು ಬಿಟ್ಟು ಹೊರಟನು. ಆ ಅವಿವೇಕಿಗಳ ಮಧ್ಯೆ ಇರಲು ಅವನಿಗೆ ಮನಸ್ಸು ಬರಲಿಲ್ಲ. ಆಮೇಲೆ ಆ ಊರಿನ ಬ್ರಾಹ್ಮಣರೂ ವೈಶ್ಯರೂ ಬಂದು ಅವನಿಗೆ ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಂಡದ್ದರ ಮೇಲೆ ಅವನು ಅಲ್ಲಿರಲು ಒಪ್ಪಿಕೊಂಡನು. ಈ ಕಥೆಯನ್ನು ಹೇಳಿ ರಾಜನು, ಅಮ್ಮ, ನಾನು ನಿಶ್ಚಿಂತನಾಗಿರಬೇಕೆಂದಿದ್ದರೆ ನೀನು ಈ ಯೌವನ ವಯಸ್ಸಿನಲ್ಲಿ ಹೆಚ್ಚು ದಿನ ಮದುವೆಯಿಲ್ಲದೆ ಇರಬೇಡ ಎಂದನು. ಅವಳು, ಕನಕಪುರಿಯನ್ನು ನೋಡಿದ ಬ್ರಾಹ್ಮಣನನ್ನಾಗಲಿ ಕ್ಷತ್ರಿಯನನ್ನಾಗಲಿ ಹುಡುಕಿಸು, ಅವನಿಗೆ ನನ್ನನ್ನು ಕೊಡು, ಆ ಬಗ್ಗೆ ನಾನು ಮಾತು ಕೊಟ್ಟಿದ್ದೇನಲ್ಲ ಎಂದಳು. ರಾಜನು ಅಂದಿನಿಂದ ಆ ಊರಿಗೆ ಬಂದವರನ್ನೆಲ್ಲ ಕನಕಪುರಿಯನ್ನು ನೋಡಿದ್ದೀರಾ ಎಂದು ಕೇಳಿಸುತ್ತಿದ್ದನೆಲ್ಲದೆ, ಕನಕಪುರಿಯನ್ನು ನೋಡಿದವನು ಯಾರಾದರೂ ಇದ್ದರೆ ಅವನಿಗೆ ನನ್ನ ಮಗಳನ್ನೂ ಯುವರಾಜ ಪದವಿಯನ್ನೂ ಕೊಡುತ್ತೇನೆ ಎಂದು ಡಂಗೂರ ಹೊಯಿಸುತ್ತಿದ್ದನು.
2. ಅತ್ತ ಶಕ್ತಿದೇವನು ರಾಜಪುತ್ರಿಯಿಂದ ಅಪಮಾನಿತನಾಗಿ ಹೇಗಾದರೂ ಮಾಡಿ ಆ ನಗರವನ್ನು ಹುಡುಕಿಕೊಂಡು ಬರಬೇಕು, ಇಲ್ಲ ಆ ಪ್ರಯತ್ನದಲ್ಲಿ ಪ್ರಾಣ ಬಿಡಬೇಕು ಎಂದುಕೊಂಡು ವರ್ಧಮಾನಪುರದಿಂದ ದಕ್ಷಿಣಕ್ಕೆ ಹೊರಟು ಕ್ರಮೇಣ ವಿಂಧ್ಯಾಟವಿಯನ್ನು ಸೇರಿದನು. ಅಲ್ಲಿ ಒಂದು ಸರೋವರವನ್ನು ಕಂಡು ಅದರಲ್ಲಿ ಸ್ನಾನ ಮಾಡಿ ಅದರ ಪಕ್ಕದಲ್ಲಿದ್ದ ಆಶ್ರಮಕ್ಕೆ ಹೋಗಲು ಅಲ್ಲಿ ಒಂದು ಅರಳಿಯ ಮರದ ಕೆಳಗೆ ತಾಪಸರಿಂದ ಪರಿವೃತನಾಗಿ ಕುಳಿತಿದ್ದ ಸೂರ್ಯ ತಪಸನೆಂಬ ವೃದ್ಧ ಋಷಿಯನ್ನು ಕಂಡನು. ಅವನಿಗೆ ನಮಸ್ಕರಿಸಿ ಅವನ ಆತಿಥ್ಯವನ್ನು ಸ್ವೀಕರಿಸಿ ಅವನನ್ನು ಕನಕಪುರಿಗೆ ದಾರಿ ಕೇಳಲು ಅವನು, ಅಯ್ಯ, ನಾನು 800 ವರ್ಷಗಳಿಂದ ಈ ಆಶ್ರಮದಲ್ಲಿ ಇದ್ದೇನೆ, ಆದರೆ ಈ ಊರಿನ ಹೆಸರನ್ನೇ ಕೇಳಿಲ್ಲ ಎಂದನು. ಆ ಮಾತನ್ನು ಕೇಳಿ ಶಕ್ತಿದೇವನು, ಹಾಗಾದರೆ ಸಾಯುವುದೇ ಸರಿ ಎಂದನು. ಅವನ ನಿರ್ಧಾರವನ್ನು ನೋಡಿ ಮುನಿಯು, ಹಾಗಾದರೆ ನಾನು ಹೇಳುವುದನ್ನು ಕೇಳು. ಇಲ್ಲಿಂದ 100 ಯೋಜನದ ಆಚೆಗೆ ಕಾಂಪಿಲ್ಯ ಎಂಬ ದೇಶವಿದೆ. ಅಲ್ಲಿ ಉತ್ತರವೆಂಬ ಪರ್ವತವಿದೆ. ಅಲ್ಲೊಂದು ಆಶ್ರಮದಲ್ಲಿ ದೀರ್ಘ ತಪಸ್ಸನೆಂಬ ನಮ್ಮ ಅಣ್ಣನಿದ್ದಾನೆ. ಅವನು ನನಗಿಂತ ಹಿರಿಯ. ಅವನನ್ನು ಕೇಳು, ಅವನಿಗೆ ಗೊತ್ತಿದ್ದರೂ ಇದ್ದೀತು ಎಂದನು. ಅದರಂತೆ ಅವನು ಮರುದಿನ ಹೊರಟು ಪ್ರಯಾಣ ಮಾಡಿ ದೀರ್ಘ ತಪಸ್ಸನನ್ನು ಕಾಣಲು ಅವನು, ಅಯ್ಯ, ಇಷ್ಟು ದಿವಸಕ್ಕೆ ನಾನು ಇಂದು ಅದರ ಹೆಸರನ್ನು ಕೇಳಿದ್ದೇನೆ. ಅದು ದೂರವಾದ ದ್ವೀಪಾಂತರದಲ್ಲಿ ಇರಬೇಕು. ಅದಕ್ಕೆ ಒಂದು ಉಪಾಯ ಮಾಡು. ಸಮುದ್ರ ಮಧ್ಯದಲ್ಲಿ ಉತ್ಸ್ಥಲವೆಂಬ ದ್ವೀಪವಿದೆ. ಅಲ್ಲಿ ಸತ್ಯವೃತನೆಂಬ ಧನಿಕನಾದ ನಿಷಾದರಾಜನಿದ್ದಾನೆ. ಅವನು ದ್ವೀಪಾಂತರಗಳಿಗೆ ಹೋಗಿ ಬರುತ್ತಿರುತ್ತಾನೆ. ಅವನು ಒಂದು ಪಕ್ಷ ಆ ಊರನ್ನು ನೋಡಿ ಅಥವಾ ಕೇಳಿ ಇರಬಹುದು. ಆದ್ದರಿಂದ ಸಮುದ್ರ ತೀರದಲ್ಲಿರುವ ವಿಟಂಕಪುರಕ್ಕೆ ಮೊದಲು ಹೋಗಿ ಅಲ್ಲಿ ಉತ್ಸ್ಥಲ ದ್ವೀಪಕ್ಕೆ ಹೋಗುವ ಯಾರಾದರೂ ವರ್ತಕನ ಹಡಗಿನಲ್ಲಿ ಅಲ್ಲಿಗೆ ಸೇರು. ಅವನಿಂದ ಕೆಲಸವಾದೀತು ಎಂದನು. ಅದರಂತೆ ಶಕ್ತಿದೇವನು ವಿಟಂಕಪುರಕ್ಕೆ ಹೋಗಿ ಅಲ್ಲಿ ಸಮುದ್ರದತ್ತನೆಂಬ ವರ್ತಕನ ಸ್ನೇಹ ಮಾಡಿಕೊಂಡು ಅವನ ಹಡಗಿನಲ್ಲಿ ಹೊರಟನು. ಆದರೆ ಸ್ವಲ್ಪ ದೂರ ಹೋಗುವುದರೊಳಗಾಗಿ ಬಿರುಗಾಳಿ ಮಳೆಗಳು ಎದ್ದು ಹಡಗು ಒಡೆದು ಚೂರಾಯಿತು. ವರ್ತಕನು ಒಂದು ಹಲಗೆಯನ್ನು ಹಿಡಿದುಕೊಂಡನು. ಶಕ್ತಿದೇವನನ್ನು ಒಂದು ಹೆಮ್ಮೀನು ನುಂಗಿ ಉತ್ಸ್ಥಲ ದ್ವೀಪದ ಹತ್ತಿರ ಹೋಗುತ್ತಿರಲು ಆ ದ್ವೀಪದ ಬೆಸ್ತರು ಅದನ್ನು ಹಿಡಿದು ಬಹುದೊಡ್ಡ ಮೀನಾದ್ದರಿಂದ ಅದನ್ನು ತಮ್ಮ ರಾಜನಿಗೆ ಕಾಣಿಕೆಯಾಗಿ ಅರ್ಪಿಸಿದರು. ಅವನು ಕುತೂಹಲದಿಂದ ಅದನ್ನು ಕೂಡಲೇ ಕುಯ್ಯಿಸಲು ಶಕ್ತಿದೇವನು ಹೊರಕ್ಕೆ ಬಂದನು. ಅವನು ಅದುವರೆಗಿನ ತನ್ನ ವೃತ್ತಾಂತವನ್ನು ತಿಳಿಸಲು ರಾಜನು, ನಾನೇ ಸತ್ಯವ್ರತ, ಇದೇ ಉತ್ಸಲ ದ್ವೀಪ, ಆದರೆ ನಾನು ಆ ಊರನ್ನು ನೋಡಿಲ್ಲ, ದ್ವೀಪಾಂತರದಲ್ಲಿ ಇರುವುದಾಗಿ ಕೇಳಿದ್ದೇನೆ ಅಷ್ಟೇಯೇ ಎಂದನು. ಶಕ್ತಿದೇವನಿಗೆ ಅದನ್ನು ಕೇಳಿ ನಿರುತ್ಸಾಹವಾಯಿತು. ಸತ್ಯವ್ರತನು, ಅಯ್ಯ, ನೀನು ಚಿಂತೆ ಮಾಡಬೇಡ, ಇಂದಿನ ರಾತ್ರಿ ಇಲ್ಲಿರು, ಬೆಳಗ್ಗೆ ಏನಾದರೂ ಉಪಾಯ ಮಾಡೋಣ ಎಂದು ಸಮಾಧಾನ ಹೇಳಿ ಊಟಕ್ಕೆಂದು ಬ್ರಾಹ್ಮಣ ಮಠಕ್ಕೆ ಕಳುಹಿಸಿದನು. ಅಲ್ಲಿ ವಿಷ್ಣುದತ್ತನೆಂಬುವನೊಡನೆ ಮಾತನಾಡುತ್ತಾ ತನ್ನ ಕುಲಗೋತ್ರಗಳನ್ನು ತಿಳಿಸಲು ಅವನು ಶಕ್ತಿದೇವನನ್ನು ಬಾಚಿ ತಬ್ಬಿಕೊಂಡು ಆನಂದ ಬಾಷ್ಪ ಸುರಿಸುತ್ತಾ, ಮಗು, ನೀನು ನನ್ನ ಸೋದರ ಮಾವನ ಮಗನಾಗಬೇಕು. ನಾನು ಬಾಲ್ಯದಲ್ಲಿಯೇ ಆ ದೇಶವನ್ನು ಬಿಟ್ಟು ಇಲ್ಲಿ ಬಂದು ಬಿಟ್ಟೆ. ನೀನು ಇಲ್ಲಿಯೇ ಇರು. ದ್ವೀಪಾಂತರಗಳಿಂದ ವರ್ತಕರು ಇಲ್ಲಿಗೆ ಬರುತ್ತಿರುತ್ತಾರೆ. ಅವರಿಂದ ಆ ಊರಿನ ವರ್ತಮಾನವನ್ನು ತಿಳಿಯೋಣ ಎಂದು ನಿಲ್ಲಿಸಿಕೊಂಡು ಉಪಚಾರ ಮಾಡಿದನು. ಪರದೇಶದಲ್ಲಿ ನಂಟರು ದೊರೆತರೆ ಮರುಭೂಮಿಯಲ್ಲಿ ಅಮೃತ ಪ್ರವಾಹ ದೊರೆದಂತೆ. ಈ ಸಂತೋಷ ಸಂಗತಿಯು ಮುಂದಿನ ಕಾರ್ಯಸಿದ್ಧಿಯನ್ನು ಸೂಚಿಸುತ್ತಿತ್ತು. ಅದೇ ಯೋಚನೆಯಲ್ಲಿದ್ದು ಅವನಿಗೆ ಆ ರಾತ್ರಿ ಎಷ್ಟು ಹೊತ್ತಾದರೂ ನಿದ್ರೆ ಹತ್ತಲಿಲ್ಲ. ಆದ್ದರಿಂದ ಅವನನ್ನು ವಿನೋದಪಡಿಸುವುದಕ್ಕೆ ವಿಷ್ಣುದತ್ತನು ಈ ಕಥೆಯನ್ನು ಹೇಳಿದನು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.